ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ ಈ ಸಬ್ಜೆಕ್ಟ್ನಲ್ಲಿ ಬರುವಂತಹ 5 ಅಂಕದ 6ನೇ ಮೆಥಡ್ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ, ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಮೆಂಬರ್ಶಿಪ್ನ ನೀವು ಜಾಯ್ನ್ ಆಗೋದ್ರಿಂದ ಎಲ್ಲ ಪೇಪರ್ಗಳ ಕಂಪ್ಲೀಟ್ ಸಿಲೆಬಸ್ ವಿಡಿಯೋ ಹಾಗೂ ಅಕ್ಯುರೇಟ್ ಕ್ವಶನ್ ಹಾಗೂ ನೋಟ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ವಿಡಿಯೋಕ್ಕೆ ಹೋಗೋಣ. ನಾನೊಂದಿಲ್ಲಿ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಎ ಕಂಪ್ನಿ ಹ್ಯಾವ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಕ್ವಶನಲ್ಲಿ ಏನು ಮಾಡ್ತಾರೆ, ಒಂದು 3 ರಿಂದ 4 ರೀತಿ ಕ್ಯಾಪಿಟಲ್ಸ್ ಇರುತ್ತೆ, ಅವ್ನು ಕೊಟ್ಟಿರ್ತಾರೆ. ಸೊ ಇಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್, ರಿಟೇನ್ಡ್ ಅರ್ನಿಂಗ್ಸ್, 4 ರೀತಿ ಇಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಅಂದರೆ 4 ರೀತಿಯ ಕ್ಯಾಪಿಟಲ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಎಷ್ಟೆಷ್ಟು ಅಮೌಂಟ್ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಒಂದನೇದು 10 ಲ್ಯಾಕ್ ಇದೆ ಇಕ್ವಿಟಿ ಶೇರು, ನೆಕ್ಸ್ಟು ಪ್ರಿಫರೆನ್ಸ್ ಶೇರು 5 ಲ್ಯಾಕ್ ಇದೆ, ನೆಕ್ಸ್ಟು ಡಿಬೆಂಚರು 2 ಲ್ಯಾಕ್ ಇದೆ, ಮತ್ತು ರಿಟೇನ್ಡ್ ಅರ್ನಿಂಗ್ಸ್ 4 ಲ್ಯಾಕ್ ಇದೆ. ಅವುಗಳ ಪರ್ಸೆಂಟೇಜ್ ಕೂಡ ಕೊಟ್ಟಿದ್ದಾರೆ. ಇದೇನೆಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದರೆ ಯಾರು ಇಕ್ವಿಟಿ ಶೇರ್ ಹೋಲ್ಡರ್ 10 ಲ್ಯಾಕ್ ರುಪೀಸ್ ಇನ್ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ 5% ರಿಟರ್ನ್ ಕೊಡಬೇಕು ಪ್ರತಿ ಇಯರ್. ಪ್ರಿಫರೆನ್ಸ್ ಶೇರ್ನವ್ರಿಗೆ 10% ಇದೆ. ಸೊ ಡಿಬೆಂಚರ್ ಹೋಲ್ಡರ್ಸ್ಗೆ 4% ಇದೆ, ರಿಟೇನ್ಡ್ ಅರ್ನಿಂಗ್ಸ್ಗೆ 6% ಇದೆ. ಸೊ ಎಲ್ಲ ಖರ್ಚದ ಎವರೇಜ್ ಎಷ್ಟು ಬರುತ್ತೆ, ಸೊ ಎಕ್ಸ್ಪೆನ್ಸಸ್ನ ಎವರೇಜ್ ಎಷ್ಟಾಗುತ್ತೆ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ಸರಾಸರಿ ಕಂಡುಹಿಡಿಬೇಕು. ಇದಕ್ಕಾಗಿ ನಾವು ಮೊದಲು ಏನು ಮಾಡ್ತೀವಿ, 4 ಕಾಲಮ್ನ ಪ್ರಿಪೇರ್ ಮಾಡ್ತೀವಿ. ಮೊದಲನೇ ಕಾಲಮ್ನಲ್ಲಿ ಸೋರ್ಸ್ ಆಫ್ ಫಂಡ್. ಸೊ ಯಾವ್ಯಾವ ಸೋರ್ಸಿಂದ ನಾವು ಕ್ಯಾಪಿಟಲ್ನ ಕಲೆಕ್ಷನ್ ಮಾಡಿದ್ದೀವಿ ಅದನ್ನು ಬರಿತೀವಿ. ಎಷ್ಟು ಅಮೌಂಟ್ ಕಲೆಕ್ಟ್ ಮಾಡಿದ್ದೀವಿ ಆ ಕ್ಯಾಪಿಟಲ್ ಅಮೌಂಟ್ನ ಬರಿತೀವಿ ಸೆಕೆಂಡ್ ಕಾಲಮ್ನಲ್ಲಿ. ಥರ್ಡ್ ಕಾಲಮ್ನಲ್ಲಿ ಎಷ್ಟು ಕಾಸ್ಟ್, ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನು ಎಂಟ್ರಿ ಮಾಡ್ತೀವಿ. ಸೊ ಎಷ್ಟಾಗುತ್ತೆ ಖರ್ಚು ಅದನ್ನು ಅಮೌಂಟಿಗೆ ಕನ್ವರ್ಟ್ ಮಾಡಿ, ಯಾಕಂದರೆ ಕಾಸ್ಟು ಪರ್ಸೆಂಟೇಜ್ನಲ್ಲಿರುತ್ತೆ ಕ್ವಶನಲ್ಲಿ, ನಾವು ಅದನ್ನು ಅಮೌಂಟಿಗೆ ಕನ್ವರ್ಟ್ ಮಾಡಿ ಎಷ್ಟಾಗುತ್ತೆ ಅಂತ ಕಂಡುಹಿಡಿತೀವಿ. ಸೊ ಮೊದಲನೇ ಸೋರ್ಸ್ ಆಫ್ ಫಂಡ್ ಯಾವುದಿದೆ ಕ್ವಶನಲ್ಲಿ, ಈಕ್ವಿಟಿ ಶೇರ್. ಸೆಕೆಂಡ್ ಯಾವುದಿದೆ, ಪ್ರಿಫರೆನ್ಸ್ ಶೇರ್. ಥರ್ಡ್ ಯಾವುದಿದೆ ಕ್ವಶನಲ್ಲಿ, ಡಿಬೆಂಚರ್. ಫೋರ್ತ್ ಯಾವುದಿದೆ, ರಿಟೇನ್ಡ್ ಅರ್ನಿಂಗ್ಸ್. ಆ್ಯಸ್ ಇಟ್ ಈಸ್ ಕ್ವಶನಲ್ಲಿ ಕೊಟ್ಟಿರೋಂಥ ಸೋರ್ಸ್ ಆಫ್ ಫಂಡಸ್ನ ನಾವು ತೊಗೊತೀವಿ. ನೆಕ್ಸ್ಟು ಅಮೌಂಟ್ ತೊಗೊತಾ ಬರ್ತೀವಿ. 10 ಲ್ಯಾಕ್ ರುಪೀಸ್ ಇದೆ ಇಕ್ವಿಟಿ ಶೇರ್, 5 ಲ್ಯಾಕ್ ಇದೆ ಪ್ರಿಫರೆನ್ಸ್ ಶೇರ್, 2 ಲ್ಯಾಕ್ ಇದೆ ಡಿಬೆಂಚರ್, 4 ಲ್ಯಾಕ್ ಇದೆ ರಿಟೇನ್ಡ್ ಅರ್ನಿಂಗ್ಸ್. ಸೊ ಕಾಸ್ಟ್ ಕೂಡ ತೊಗೋತೀವಿ. 5% ಇದೆ ಕಾಸ್ಟ್ ಇಕ್ವಿಟಿ ಶೇರ್ದು, 10% ಇದೆ ಪ್ರಿಫರೆನ್ಸ್ ಶೇರ್ದು, 4% ಇದೆ ಡಿಬೆಂಚರ್ದು, 6% ಇದೆ ರಿಟೇನ್ಡ್ ಅರ್ನಿಂಗ್ಸ್ದು. ಈಗ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದಂದರೆ, ಏನು ಕ್ಯಾಪಿಟಲ್ ಅಮೌಂಟ್ ಇದೆ, ಸೊ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ ಅಂದರೆ 10 ಲ್ಯಾಕ್ ರುಪೀಸ್ ಇದೆ. ಸೊ ಇದಕ್ಕೆ ನಾವು ಏನು ಮಾಡ್ತೀವಿ, 5% ಈ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ರೀತಿಯಾಗಿ ನಾವು ಸೆಕೆಂಡ್ ಮತ್ತು ಥರ್ಡ್ ಕಾಲಮ್ ಏನಿದೆ ಇವುಗಳನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಸೊ 10 ಲ್ಯಾಕ್ ಮೇಲೆ 5% ಮಾಡಿದಾಗ 50,000 ರುಪೀಸ್ ಅಮೌಂಟ್ ಬರುತ್ತೆ. ನೆಕ್ಸ್ಟು ಕ್ಯಾಪಿಟಲು 5 ಲ್ಯಾಕ್ ಇದೆ, ನೆಕ್ಸ್ಟ್ ಪರ್ಸೆಂಟೇಜು 10 ಇದೆ. 5 ಲ್ಯಾಕ್ಗೆ 10% ಮಾಡಿದಾಗ ಕೂಡ 50,000 ಬರುತ್ತೆ. ನೆಕ್ಸ್ಟ್ ಡಿಬೆಂಚರ್ 2 ಲ್ಯಾಕ್ ಇದೆ, 4% ಇದೆ. 2 ಲ್ಯಾಕ್ ಮೇಲೆ 4% ಮಾಡಿದಾಗ 8,000 ಬರುತ್ತೆ. ನೆಕ್ಸ್ಟು 4 ಲ್ಯಾಕ್ ಇದೆ, ಅದರ ಮೇಲೆ 6% ಮಾಡಬೇಕು. 4 ಲ್ಯಾಕ್ ಮೇಲೆ ನಾವು 6% ಮಾಡಿದಾಗ 24,000 ಬರುತ್ತೆ. ಸೊ ಈ ರೀತಿಯಾಗಿ ನಾವು ಕಾಸ್ಟ್ ಕ್ಯಾಲ್ಕುಲೇಟ್ನ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಏನಿರುತ್ತೆ ಅಂದರೆ ಇವುಗಳ ಟೋಟಲ್ ಮಾಡ್ಕೋಬೇಕು. ಸೊ ವೇಟೆಡ್ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ಕ್ಯಾಪಿಟಲು 21 ಲ್ಯಾಕ್ ಆಗುತ್ತೆ ಟೋಟಲು, ವೇಟೆಡ್ ಕಾಸ್ಟು 1,32,000. ಸೆಕೆಂಡ್ ಕಾಲಮ್ನ ಮತ್ತು ಫೋರ್ತ್ ಕಾಲಮ್ನ ನೀವು ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡ್ಕೊಂಡ ನಂತರ ನೀವು ಫಾರ್ಮುಲಾ ಅಪ್ಲೈ ಮಾಡಿ ಕೊನೆಯದಾಗಿ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕಂಡುಹಿಡಿಬೇಕು. ಈಗ ಕಂಡುಹಿಡಿದು ಬರೀ ವೇಟೆಡ್ ಕಾಸ್ಟ್, ನಮಗೆ ಬೇಕಾಗಿರೋದು ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಎವರೇಜ್ ಬೇಕು. ಸೊ ಈಗ ಏನು ಮಾಡ್ತೀವಿ, ಅದಕ್ಕೊಂದು ಫಾರ್ಮುಲಾ ಇದೆ. ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಟೋಟಲ್ ವೇಟೆಡ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ವೇಟೆಡ್ ಕ್ಯಾಪಿಟಲ್ ಇಂಟು 100. ಅಂದರೆ ಲಾಸ್ಟ್ ಕಾಲಮ್ ಅಮೌಂಟ್ ಏನು ಬಂದಿದೆ 1,32,000 ಡಿವೈಡೆಡ್ ಬೈ ಸೆಕೆಂಡ್ ಕಾಲಮ್ ಟೋಟಲ್ ಏನಿದೆ 21 ಲ್ಯಾಕ್. ಸೊ ಅದನ್ನು ಡಿವೈಡೆಡ್ ಬೈ ಮಾಡಿ ಇಂಟು 100 ಮಾಡಿದಾಗ ಆನ್ಸರ್ ಬರುತ್ತೆ 6.28. ಸೊ ಆ ಕಂಪ್ನಿ 6.28% ಅಮೌಂಟು ಏನು ಬರೀ ಬಡ್ಡಿಗೆ, ಲಾಭಕ್ಕೆ, ಇತರೆ ಖರ್ಚುಗಳಿಗೆ ಹಣಕ್ಕೇ ಖರ್ಚು ಮಾಡುತ್ತೆ. ಸೊ 6.28% ಏನಿದೆ ಇದು ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಈ ರೀತಿಯಾಗಿ ನೀವು 5 ಮಾರ್ಕ್ಸ್ಗೆ 6th ಮೆಥಡ್ ಏನಿದೆ ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್, ಈ ರೀತಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಈ 6 ಪ್ರಾಬ್ಲಮ್ನಲ್ಲಿನೇ ನಿಮಗೆ ಅಕ್ಯುರೇಟ್ ಇವೆ ಕ್ವಶನ್ಸ್ನಲ್ಲಿನೇ ನಿಮಗೆ ಪೇಪರಲ್ಲಿ ಪ್ರಶ್ನೆಗಳು ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ನೊಂದಿಗೆ ಸಿಗೋಣ. ಧನ್ಯವಾದಗಳು.